ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್. ನನ್ನ ಫ್ರೆಂಡ್ ಪಾಪುದು ಬರ್ಡೇ ಇತ್ತು. ಇಬ್ಬರು ಫ್ರೆಂಡ್ಸೇ ಆ್ಯಕ್ಚುಲಿ, ಮಧು ಗೀತಾ ಅಂತ, ಕ್ಲಾಸ್ಮೇಟ್ಸ್ ಕಾಲೇಜಲ್ಲಿ. ಸೊ ಇನ್ವೈಟ್ ಮಾಡಿದರು. ಈವ್ನಿಂಗ್ ಇತ್ತದು. ಎಲ್ಲ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ. ಅದೇ ಲಾಸ್ಟ್ ಮೂಮೆಂಟಲ್ಲಿ ಒಬ್ಬೊಬ್ಬರೇ ಕೈ ಕೊಡ್ತಾ ಬಂದರು. ಅಂದರೆ ಪಾಪ ವೈರಲ್ ಫೀವರ್ ಇತ್ತು ಒಬ್ರಿಗೆ, ಮಮತಾ. ಹಾಗೆ ಚೈತ್ರಾಗೂ ಕೂಡ ಲಾಸ್ಟ್ ಮೂಮೆಂಟಲ್ಲಿ ಏನೋ ಪ್ರೋಗ್ರಾಮ್ ಇದೆ ಅಂತ ಅವಳದು ಕ್ಯಾನ್ಸಲ್ ಆಯಿತು. ಇನ್ನು ನಾನು ಒಬ್ಬಳೇ ಹೋಗೋಕ್ಕಾಗಲ್ಲ ಸಂಜೆ ಹೊತ್ತು ಅಂತ ನನ್ನ ತಂಗಿನ ಕರೆದೆ. ಸರಿ ಅಂತ ಅವಳು ಬಂದಳು. ಇಬ್ಬರು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋದ್ವಿ. ಇನ್ನು ನನಗೆ ಅಲ್ಲಿ ಹಳೆ ಫ್ರೆಂಡ್ಸ್ನ ಮೀಟ್ ಮಾಡಿ ಖುಷಿ ಆಯಿತು. ಇದು ಅನಿತಾ ಅಂತ, ತುಂಬ ವರ್ಷಗಳಾದಮೇಲೆ ಸಿಕ್ಕಿದ್ದು. ಇನ್ನು ಅವಳು ನಾನು ಯೂಟ್ಯೂಬ್ ಚಾನಲೆಲ್ಲ ನೋಡ್ತೀನಿ ಅಂತ ಹೇಳ್ತಾ ಇದ್ಲು, ಅದೊಂದು ಖುಷಿ ಆಯಿತು. ಇನ್ನು ಪಾಪು ಬರ್ಡೇ ಇವೆಂಟ್ಗೆ ನನ್ನನ್ನು ಕೇಳಿದ್ರು, ಯಾರಾದರೂ ಪರಿಚಯ ಇರೋರು ಇದ್ದಾರಾ, ಈ ಥರ ಡೆಕೋರೇಷನ್ ಮಾಡಿಸ್ಬೇಕಿತ್ತು ಅಂತ ಹೇಳಿದಾಗ ನಾನೇ ಸಜೆಸ್ಟ್ ಮಾಡಿದ್ದು. ಇದು ಲ್ಯಾವಿ ಇವೆಂಟ್ ಅಂತ, ಹೇಮಂತ್ ಅಂತ, ನಮ್ಮ ಮನೆಗಳಲ್ಲಿ ಫಂಕ್ಷನ್ಸ್ಗೆಲ್ಲ ಇವರೇ ಮಾಡೋದು. ಸೊ ನಾನು ಸಜೆಸ್ಟ್ ಮಾಡಿದ್ದೆ, ಚೆನ್ನಾಗಿ ಮಾಡ್ತಾರೆ ನೋಡಿ ಅಂತ. ತುಂಬ ಚೆನ್ನಾಗಿ ಬಂದಿತ್ತು ಡೆಕೋರೇಷನ್ ಎಲ್ಲ, ಅವ್ರಿಗೂ ಇಷ್ಟ ಆಯಿತು ಅಂತ ಹೇಳ್ತಾಯಿದ್ರು. ಇನ್ನು ನಿಮಗೂ ಯಾರಿಗಾದ್ರೂ ಬರ್ಡೇ ಇವೆಂಟ್ಗೆ ಡೆಕೋರೇಷನ್ ಬೇಕಿದ್ರೆ ನಿಮ್ಗೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನಿಲ್ಲಿ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇನ್ನು ಮಧು ಗೀತಾ ಇವರಿಬ್ಬರು ತುಂಬ ಬ್ಯೂಟಿಫುಲ್ ಪೇರ್ ಅಂತಲೇ ಹೇಳ್ಬೋದು. ಲವ್ ಬರ್ಡ್ಸ್ ಕಾಲೇಜಲ್ಲಿ. ಇನ್ನು ಮದುವೆ ಆಗಿ ಇಬ್ಬರು ಮಕ್ಕಳಿಗೂ ಪುಟ್ಟು ಸೆಕೆಂಡ್ ಬೇಬಿಗೆ ಬರ್ಡೇಗೆ ಇನ್ವೈಟ್ ಮಾಡಿದರು. ಇನ್ನೂ ಕೆಲವು ಫ್ರೆಂಡ್ಸ್ನ ಮೀಟ್ ಮಾಡಿದೆ, ಬಟ್ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ಲೇಟ್ ಆಗಿಬಿಡುತ್ತೆ ಅಂತ ಬೇಗ ಹೊರಟ್ಬಿಟ್ವಿ ಫಂಕ್ಷನ್ ಮುಗಿದ ತಕ್ಷಣ. ಸೊ ಇವೆಂಟ್ ಎಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಇನ್ನು ನಾನು ಗೀತಾನ ಅಡ್ಡಿಸ್ಬಿಟ್ಟಿದ್ದೆ. ಗೀತಾಗೆ ಬ್ಯೂಟಿ ಅಂತ ಫ್ರೀ ಇಯರ್ಸ್ ಬಿಟ್ಕೊಂಡು ಒಳ್ಳೆ ಡಾಲ್ ಥರ ಕಾಣಿಸೋರು. ಸೊ ಚೆನ್ನಾಗಿ ಕಾಣಿಸಿದ್ರೆ ಅಲ್ಲೇ ಕಾಂಪ್ಲಿಮೆಂಟ್ಸ್ ಕೊಡೋದು ಜಾಸ್ತಿ ನಾನು. ಸೊ ಆವಾಗ ಬ್ಯೂಟಿ ಅಂತ ಹೆಸರಿಡ್ತಾ ಇದ್ದೆ. ಇವರಿಬ್ಬರು ಪೇರ್ ಒಂಥರ ಕ್ಯೂಟಾಗಿತ್ತು. ಎಲ್ರಿಗೂ ಲವ್ ಮಾಡಿರೋ ಹುಡುಗ ಅಥವಾ ಹುಡುಗಿ ಸಿಗೋಲ್ಲ, ಬಟ್ ಇವರಿಬ್ಬರು ಲವ್ ಮಾಡಿ ಮದುವೆ ಆಗಿ ಬೇರೆಯವ್ರಿಗೆ ಎಕ್ಸಾಂಪಲ್ ಆಗಿ ಬದುಕ್ತಿದ್ದಾರೆ. ಅದೊಂಥರ ಖುಷಿ ಆಗುತ್ತೆ ನೋಡೋದಕ್ಕೆ. ಇನ್ನೂ ಮಾತಾಡ್ಸೋಣ ಅಂತಂದರೆ ಅಲ್ಲಿ ನಮಗೆ ಟೈಮ್ ಆಗ್ತಿರ್ಲಿಲ್ಲ. ಅವ್ರ ಬರ್ಡೇ ಇವೆಂಟಲ್ಲಿ ಬ್ಯುಸಿ ಇರ್ತಿದ್ರಿಂದ ತುಂಬ ಹೊತ್ತು ಮಾತಾಡೋಕ್ಕೆ ಅವರು ಬ್ಯುಸಿ ಇರ್ತಾರೆ, ನಾವು ಬ್ಯುಸಿ ಇರ್ತೀವಿ. ಎನಿಹೌ ಮೀಟ್ ಮಾಡೋದು ಒಂಥರ ಖುಷಿ ಆಗುತ್ತೆ. ಹಳೆ ಫ್ರೆಂಡ್ಸ್ನ ಮೈಂಡ್ ರಿಫ್ರೆಶ್ ಆಗುತ್ತೆ. ನನ್ನ ಲಾಗ್ಸ್ನ ಯಾರು ನೋಡ್ತಾರೋ ಬಿಡ್ತಾರೋ, ನನ್ನ ಬೆಸ್ಟ್ ಫ್ರೆಂಡ್ಸ್ಗಳೇ ನೋಡ್ತಾ ಇರ್ತಾರೆ, ವೆಯ್ಟ್ ಮಾಡ್ತಾ ಇರ್ತಾರೆ. ಯಾವುದಾದ್ರೂ ಇವೆಂಟ್ಗೆ ಹೋದರೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾಳೆ ಬಿಡು, ಲಾಗಲ್ಲಾದರೂ ನೋಡ್ಕೊಳ್ಳೋಣ ಅಂತ. ಸೊ ಅವರೇ ನೋಡ್ತಾರಲ್ಲ, ಅದೇ ಒಂದು ಖುಷಿ ಆಗುತ್ತೆ. ಸಿಕ್ಕಿದಾಗಲೂ ಹೇಳ್ತಾ ಇರ್ತಾರೆ ಚೆನ್ನಾಗಿ ಬರ್ತಿದೆ ಅಂತ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿರ್ತಾರೆ. ಲಾಂಗ್ ವಿಡಿಯೋ ಅಂತೂ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಅಟ್ಲೀಸ್ಟ್ ಮಿನಿ ಲಾಗ್ ಆದರೂ ಅಪ್ಲೋಡ್ ಮಾಡೋಣ ಅಂತ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾವುದಾದ್ರೂ ಸೈಕಲ್ ಗ್ಯಾಪಲ್ಲಿ ಎಡಿಟ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.